ನಮಸ್ಕಾರ. ಇವತ್ತು ಆರೋಗ್ಯಕರವಾದಂಥ ಒಂದು ಪಾಲಕ್ ರೈಸು ಮಾಡಿ ತೋರಿಸ್ತೀನಿ. ಟೇಸ್ಟಿ ಕೂಡ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪಾಲಕ್ ರೈಸು. ನೋಡಿರಿ, ಒಂದು ಕಟ್ಟು ಪಾಲಕ್ ತೊಗೊಂಡೀನಿ, ದೊಡ್ಡ ಕಟ್ಟು. ಅದಕ್ಕೆ ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಎಲ್ಲ ಸರಿ ಮಾಡಿ ಇಟ್ಕೊಂಡೀನಿ. ಒಂದು ಕಡಾಯಿ ಒಳಗೆ ನೀರು ಹಾಕಿ ಮುಳುಗಷ್ಟು ಈ ಸೊಪ್ಪನ್ನು ಸ್ವಚ್ಛಗೆ 2-3 ಸಲ ತೊಳೆದು ಇದ್ರಾಗ ಹಾಕಾಕತ್ತಾನೆ ನೋಡಿರಿ. ಬೆಳಗಿನ ಬ್ರೇಕ್ಫಾಸ್ಟಿಗಾಯ್ತು, ಊಟಕ್ಕಾಯ್ತು, ಲಂಚ್ ಬಾಕ್ಸಿಗಾಯ್ತು ಸೂಪರ್ ಆದಂಥ ಒಂದು ರೈಸ್ ಅನ್ಬೋದು. ಇಲ್ಲಿ ಒಂದು 5-6 ಹಸಿ ಮೆಣಸಿನ್ಕಾಯಿ ಹಾಕೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕೀನಿ. ಇದನ್ನೆಲ್ಲ ಚೆಂದಾಗಿ ಒಂದು 2 ನಿಮಿಷ ಕುದಿಸ್ಕೊಳೋಣ. ರೆಡಿ ಆಯಿತು, ತಗೊಂಬಿಡೋಣ. ಇದನ್ನ ನೀರು ಬಸ್ತು ಇದನ್ನ ಸಪ್ರೇಟ್ ಮಾಡ್ಕೊಳೋಣ. ಸ್ವಲ್ಪ ಆರಿದ ನಂತರ ನೈಸಾಗಿ ಪೇಸ್ಟ್ ಮಾಡ್ಕೊಳೋಣ. ಮಕ್ಕಳಿಗಂತೂ ತುಂಬ ಒಳ್ಳೆಯದಿದು. ಬಾಯಿಗೆ ಸಿಗಂಗಿಲ್ಲ, ಏನಿಲ್ಲ, ಅನ್ನದಾಗ ಹಾಕಿದ್ರು ರುಚಿ ಆತಂದ್ರೆ ಊಟ ಮಾಡ್ತಾರೆ. ಲಂಚ್ ಬಾಕ್ಸಿಗೂ ಕಡ್ಡಿ ಇಲ್ಲ, ಎಲ್ಲ ಖಾಲಿ ಮಾಡ್ಕೊಂಬರ್ತಾರೆ. ಟೇಸ್ಟಿ ಮತ್ತು ಹೆಲ್ದಿ ಅಂತ ಅನ್ಬೋದು ಇದನ್ನು. ಇಲ್ಲಿ ನೋಡಿರಿ, ಆರೈತಿದ್ದಾಗ ಆಲ್ರೆಡಿ ಒಂದು ಮಿಕ್ಸಿ ಜಾರಿಗೆ ಇದನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇದನ್ನ ಗ್ರೈಂಡ್ ಹಾಕಕ್ಕೆ. ನೋಡಿರಿ, ಒಂದು 8-10 ಪೀಸ್ ಗೋಡಂಬಿ ಹಾಕೋಣ. ಇನ್ನೊಂದು ಸ್ವಲ್ಪ ರಿಚ್ ಆಗಲಿ ಅಂತ, ಪ್ರೋಟೀನ್ ಜಾಸ್ತಿ ಸಿಗ್ತತಿ, ರುಚಿನೂ ಆಗ್ತತಿ. ಜೀರಿಗೆ ಒಂದು 1/4 ಸ್ಪೂನ್ ಜೀರಿಗೆ. ನಾ ಇಲ್ಲಿ 4 ಜನಕ್ಕಾಗಷ್ಟು ಮಾಡಕತ್ತೀನಿ. ಆನಂತರ ಕರಿಮೆಣಸು ಒಂದು 10 ಕಾಳು, ಬೆಳ್ಳುಳ್ಳಿ 1 ಗಡ್ಡಿ, ಶುಂಠಿ ಅರ್ಧ ಇಂಚು. ಇದನ್ನೆಲ್ಲ ನೈಸ್ ಪೇಸ್ಟ್ ಮಾಡ್ಕೊಂಬರೋಣ. ನೋಡಿರಿ, ನೈಸ್ ಪೇಸ್ಟ್ ಆಯಿತು, ಸೈಡ್ಗೆ ಇಡೋಣ. ಇವಾಗ ಒಂದು ಕಡಾಯಿ ಇಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕೋಣ. ಇದಕ್ಕೆ ರುಚಿ ಆಗ್ತತಿ ರೈಸ್ ಆಲ್ರೆಡಿ ನಾನು ಮಾಡಿಟ್ಕೊಂಡಂಥ ಅನ್ನಕ್ಕೆ ನಾನಿಲ್ಲಿ ಪಾಲಕ್ ಮಾಡಾಕತ್ತೀನಿ. ನೋಡಿರಿ, 2 ಟೇಬಲ್ ಸ್ಪೂನ್ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ, ಸ್ವಲ್ಪ ಜೀರಿಗೆ ಹಾಕೋಣ. ಜೀರಿಗೆ ಫ್ರೈ ಆಗಿಂದ ಒಂದು 8-10 ಪೀಸ್ ಗೋಡಂಬಿ ಹಾಕೋಣ. ರುಬ್ಬಕ್ಕೂ ಹಾಕೀನಿ. ಇಲ್ಲೊಂದು 8-10 ಪೀಸ್ ಹಾಕ್ತೀನಿ. ಬಾಯಾಗ ಅಲ್ಲಲ್ಲೇ ಬಂದ್ರೆ ರುಚಿ ಅನ್ನಿಸ್ತತಿ, ಮಕ್ಕಳಿಗೆ ಇಷ್ಟ ಆಗ್ತತಿ. ಇವನ್ನ ಫ್ರೈ ಮಾಡ್ಕೊಳೋಣ. ಈಗ 2 ದೊಡ್ಡ ಸೈಜ್ ಈರುಳ್ಳಿ ತೆಳ್ಳಗೆ ಉದ್ದಕ್ಕೆ ಹೆಚ್ಕೊಂಡೀನಿ. ಇದು ಹಸಿ ಸ್ಮೆಲ್ ಹೋಗಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ಇದನ್ನು ಬೇಯಿಸ್ಕೊಳೋಣ. ಈ ರುಬ್ಬಿದಂಥ ಪೇಸ್ಟ್ ಹಾಕೋಣ. ಇದು ಸಣ್ಣ ಉರಿಯೊಳಗೆ ಒಂದು 2 ನಿಮಿಷ ಚೆಂದಾಗಿದು ಒಗ್ಗರಣೆ ಜೊತೆ ಕೂಡ್ಕೊಳ್ಳಿ. ಹೆಚ್ಚಿನ ಮಸಾಲ ಪದಾರ್ಥಗಳನ್ನು ಯಾವುದೂ ಯೂಸ್ ಮಾಡಿಲ್ಲ ನಾನು. ಕಡಿಮೆ ಮಸಾಲದಾಗ ಸೂಪರ್ ಟೇಸ್ಟಿಯಾದಂಥ ಒಂದು ಪಾಲಕ್ ರೈಸ್ ರೆಡಿ ಆಗ್ತತಿ. ಉಪ್ಪು, ಅನ್ನಕ್ಕೆ ಉಪ್ಪು ಹಾಕಿ ಮಾಡ್ಕೊಂಡೇನಿ. ಇಲ್ಲಿ ಸ್ವಲ್ಪ ಉಪ್ಪು ಹಾಕಬೇಕು, ಚಿಟಿಕೆ ಅರಿಶಿನ, ಆನಂತರ ನೋಡಿರಿ, ಅರ್ಧ ಸ್ಪೂನ್ ಧನಿಯಾ ಪೌಡ್ರು, 1/4 ಸ್ಪೂನ್ ಗರಂ ಮಸಾಲ. ಇಷ್ಟು ಹಾಕಿದ್ದೆ ನಾನು. ಎಷ್ಟು ಟೇಸ್ಟಾಗಿತ್ತಂತೀರಿ. ಅನ್ನ ಸೂಪರಾಗಿತ್ತು, ನೋಡೋಕ್ಕೂ ಅಷ್ಟೇ ಚೆಂದ, ಬಾಯೊಳಗೆ ರುಚಿನೂ ಹಾಗೆ ಆಗಿತ್ತು. ಆರೋಗ್ಯಕ್ಕಂತೂ 100% ಹೆಲ್ದಿ ಅಂತ ಹೇಳ್ಬೋದು. ಪಾಲಕ್ ಸಾಂಬಾರು ಮಾಡ್ತೀವಿ, ತಾಲಿಪಟ್ಟಿಗೆ ಹಾಕ್ತೀವಿ, ದಾಲ್ ಮಾಡ್ತೀವಿ, ಬೇಳೆ ಪಾಲಕ್ ಹಾಕಿ ಪಲ್ಯ ಮಾಡ್ತೀವಿ.
ಪಾಲಕ್ ಪನ್ನೀರ್ ಮಾಡ್ತೇವೆ, ಪಾಲಕ್ ರೈಸ್ ಮಾಡ್ತೇವೆ, ಏನೆಲ್ಲ ಪಾಲಕ್ದಿಂದ ಯೂಸ್ ಮಾಡ್ತೀವಿ, ಯಾಕಂದ್ರೆ ಹೆಲ್ದಿ ಆಗಿರೋದ್ರಿಂದ. ನೋಡಿರಿ ರೆಡಿ ಆಯ್ತು. ಈಗಿದು ಅನ್ನ ಹಾಕಿ ಕಲಿಸ್ಬಿಡೋಣ. ಈಗ ಅನ್ನ ಆಗೈತಿ, ಆರೈತಿ, ಹಾಕಿ ಕಲಿಸ್ಬಿಟ್ರೆ ಮುಗೀತ್ರಿ ನಿಮ್ಗೆ. ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ. ಹೆಂಗಾತು, ಹೆಂಗೆ ಬಂತು, ಏನು ಅನ್ನಿಸ್ತು ಅಂತ ನೀವು ಕಮೆಂಟ್ನ ತಿಳಿಸ್ರಿ. ನಾ ಹಾಕಂಥ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹೊಸಬ್ರು ಯಾರಾದರೂ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು. ಬರ್ರಿ ಈಗ ಇದನ್ನು ಕಲಿಸ್ಬಿಡೋಣ. ನಮ್ಮ ಮನೆಯೊಳಗೆ ಈ ಥರನೇ ಈ ವಿಧಾನದಾಗ ಮಾಡೋದನ್ನು ಇಷ್ಟಪಡ್ತಾರೆ ಪಾಲಕ್ ರೈಸ್ನ. ಅದಕ್ಕೋಸ್ಕರ ಅನ್ನ ಮಾಡಿಟ್ಕೊಂಡು ನಾನು ಈ ಥರ ಮಾಡ್ತೀನಿ. ಎಷ್ಟು ಗ್ರೀನಿಯಾಗಿ ಬಂದೈತೆ ನೋಡ್ರಿ ಕಲಸಿದ್ದಾತು. ಈಗ ಒಂದು ಬೌಲಿಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತೀನಿ. ನಾಲ್ಕು ಜನಕ್ಕೂ ದೊಡ್ಡ ಬೌಲಲ್ಲಿ ಒಂದೊಂದು ಬೌಲ್ ರೈಸ್ ಆಗೈತೆ ನೋಡ್ರಿ. ಏನು ಸೂಪರಾಗಿ ಬಂದೈತಿ. ನೀವು ಟ್ರೈ ಮಾಡಿರಿ ಈ ವಿಧಾನದಾಗ. ಹೆಲ್ದಿ ಫುಡ್ ಮಕ್ಳಿಗೆ ಕೊಡ್ರಿ, ನೀವು ಊಟ ಮಾಡಿರಿ. ಒಂದು ಸಲ ಟ್ರೈ ಮಾಡಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮಸ್ತೆ.